ವೈದ್ಯಕೀಯ ಸೌಲಭ್ಯ. ಗುಲಾಬ್ ಚಂಡಮಾರುತ ಒಡಿಶಾ, ಆಂಧ್ರಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ತನ್ನ ಅಬ್ಬರ ತೋರಲಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ರಾಜ್ಯ ಸರ್ಕಾರಗಳು ಗುಲಾಬ್ ಚಂಡಮಾರುತ ಎದುರಿಸೋಕೆ ಸಜ್ಜಾಗ್ತಾ ಇದೆ. ಹಾಗಾದ್ರೆ ಕರ್ನಾಟಕದಲ್ಲೂ ಗುಲಾಬ್ ಸೈಕ್ಲೋನ್ ಸೈಡ್ ಎಫೆಕ್ಟ್ ಆಗುತ್ತಾ? ರಾಜ್ಯದಲ್ಲಿ ಇನ್ನು ಎಷ್ಟು ದಿನ ಮಳೆ ಇರುತ್ತೆ ಗೊತ್ತಾ? ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿರೋ ಗುಲಾಬ್ ಚಂಡಾಸುರ ಈಗಾಗಲೇ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಕರಾವಳಿಗೆ ಕಾಲಿಟ್ಟಿದೆ. ಗಂಟೆಗೆ 85 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರೋ ಬಿರುಗಾಳಿ ರುದ್ರ ನರ್ತನ ತೋರಿಸ್ತಾ ಇದೆ. ಇದರ ಅಬ್ಬರ ಆರ್ಭಟ ಸೋಮವಾರ ಮತ್ತಷ್ಟು ಹೆಚ್ಚಾಗಲಿದ್ದು, ಆಂಧ್ರಪ್ರದೇಶದ ಕಾಳಿಂಗಪಟ್ಟಣಂ ಮತ್ತು ಒಡಿಶಾದ ಗೋಪಾಲ್ಪುರದಲ್ಲಿ ಭೂಕುಸಿತ ಉಂಟಾಗೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಒಡಿಶಾದ ಗೋಪಾಲ್ಪುರದಿಂದ 270 ಕಿಲೋಮೀಟರ್ ಪೂರ್ವ ಆಗ್ನೇಯದಲ್ಲಿ ಹಾಗೂ ಆಂಧ್ರಪ್ರದೇಶದ ಕಾಳಿಂಗಪಟ್ಟಣಂನಿಂದ 330 ಕಿಲೋಮೀಟರ್ ಪೂರ್ವದಲ್ಲಿ ಈ ಚಂಡಮಾರುತ ಸೃಷ್ಟಿಯಾಗಿದೆ. ಇದಕ್ಕೆ ಪಾಕಿಸ್ತಾನ ಗುಲಾಬ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ನಮಗೆ ಗೊತ್ತಿರಲಿ, 4 ತಿಂಗಳ ಹಿಂದೆ ಯಾಸ್ ಚಂಡಮಾರುತ ಒಡಿಶಾದಲ್ಲಿ ಭಾರಿ ನಷ್ಟ, ಪ್ರಾಣಹಾನಿಗೆ ಕಾರಣವಾಗಿತ್ತು. ಇದೀಗ ಒಡಿಶಾಕ್ಕೆ ಗುಲಾಬ್ ಚಂಡಮಾರುತವೂ ಕೂಡ ಅಪ್ಪಳಿಸಿದ್ದು, ಇನ್ನು ಗುಲಾಬ್ ಚಂಡಮಾರುತದ ತೀವ್ರತೆಯು 2018ರಲ್ಲಿ ಕಾಣಿಸಿಕೊಂಡ ತಿತ್ಲಿ ಚಂಡಮಾರುತದಷ್ಟೇ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಆಂಧ್ರ ಒಡಿಶಾದಲ್ಲಿ ಸ್ಥಳಾಂತರ ಪ್ರಕ್ರಿಯೆ ಶುರು. ಗುಲಾಬ್ ಭೀತಿಯಿಂದಾಗಿ ಸದ್ಯ ಒಡಿಶಾದಲ್ಲಿ ಒಟ್ಟು 13 ಎನ್ಡಿಆರ್ಎಫ್ ಹಾಗೂ ಆಂಧ್ರಪ್ರದೇಶದಲ್ಲಿ ಒಟ್ಟು 5 ಎನ್ಡಿಆರ್ಎಫ್ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಈ ನಡುವೆ ಒಡಿಶಾ ಸರ್ಕಾರ ಈಗಾಗಲೇ ಸ್ಥಳಾಂತರ ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಈ ಗುಲಾಬ್ ಚಂಡಮಾರುತಕ್ಕೆ ತುತ್ತಾಗೋ ಸಾಧ್ಯತೆ ಇರೋ ಪ್ರಮುಖ 7 ಜಿಲ್ಲೆಗಳಲ್ಲಿ ಈ ಸ್ಥಳಾಂತರ ಪ್ರಕ್ರಿಯೆಯನ್ನ ಆರಂಭ ಮಾಡಲಾಗಿದೆ. ಮುಖ್ಯವಾಗಿ ಗಂಜಂ ಹಾಗೂ ಗಜಪತಿ ಜಿಲ್ಲೆಯ ಮೇಲೆ ಹೆಚ್ಚು ಗಮನ ಹರಿಸಲಾಗಿದೆ. ಈ 2 ಜಿಲ್ಲೆಗಳು ಹೆಚ್ಚಾಗಿ ಚಂಡಮಾರುತದ ಪರಿಣಾಮಕ್ಕೆ ಒಳಗಾಗೋ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಗಂಜಂ ಒಂದು ಜಿಲ್ಲೆಯಲ್ಲೇ ಸುಮಾರು 15 ರಕ್ಷಣಾ ಪಡೆಗಳನ್ನು ನಿಯೋಜಿಸಲಾಗಿದೆ. ಇನ್ನು ಗುಲಾಬ್ ಚಂಡಮಾರುತದ ಹಿನ್ನೆಲೆಯಲ್ಲಿ ಒಡಿಶಾದ ಗೋಪಾಲ್ಪುರದಲ್ಲಿ ಹಾಗೂ ಆಂಧ್ರಪ್ರದೇಶದ ಕಾಳಿಂಗಪಟ್ಟಣಂನಲ್ಲಿ ಹಲವಾರು ರೈಲುಗಳ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ. ಅಷ್ಟೇ ಅಲ್ಲ, ಕೆಲ ರೈಲುಗಳ ಹಳಿಯನ್ನ ಬದಲು ಮಾಡಲಾಗಿದೆ. ಭಾನುವಾರ ಸುಮಾರು 12 ರೈಲುಗಳನ್ನು ರದ್ದು ಮಾಡಲಾಗಿದೆ. ಹಾಗೇನೆ ಸೋಮವಾರವೂ 6 ರೈಲುಗಳ ಸಂಚಾರವನ್ನ ರದ್ದು ಮಾಡಲಾಗಿದೆ. ಮೀನುಗಾರರು ಮೀನುಗಾರಿಕೆ ನಡೆಸದಂತೆ ಎಚ್ಚರಿಕೆ ನೀಡಲಾಗಿದೆ. ವಿಶಾಖಪಟ್ಟಣಂ ಹಾಗೂ ಗೋಪಾಲ್ಪುರಂ ನಡುವೆ ಕಾಳಿಂಗಪಟ್ಟಣಂ ಸುತ್ತಮುತ್ತ ಚಂಡಮಾರುತ ಉಂಟಾಗುವ ಸಾಧ್ಯತೆ ಇದ್ದು, 2 ಸ್ಥಳಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಒಡಿಶಾದ 7 ಜಿಲ್ಲೆಗಳಿಗೆ ಹೈ ಅಲರ್ಟ್ ಘೋಷಿಸಲಾಗಿದೆ. ಗಂಜಂ, ಗಜಪತಿ, ಕೋರ್ಪುಟ್, ರಾಯಗಢ, ನಬರಂಗ್ಪುರ, ಕಂಧಮಾಲ್, ಮಾಲ್ಕಂಗೀರ್ನಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಒಡಿಶಾ ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಂಡಿರುವುದಾಗಿ ತಿಳಿಸಿದೆ. ಬಂಗಾಳ ಕೊಲ್ಲಿಯಲ್ಲೇ ಹೆಚ್ಚು ಚಂಡಮಾರುತಗಳು ಸೃಷ್ಟಿಯಾಗೋದ್ಯಾಕೆ? ಬಂಗಾಳ ಕೊಲ್ಲಿಯಲ್ಲಿ ಅತಿ ಹೆಚ್ಚು ಚಂಡಮಾರುತಗಳು ಸೃಷ್ಟಿಯಾಗೋಕೆ ಒಂದು ಕಾರಣ ಇದೆ. ಅದೇನು ಅಂದ್ರೆ, ದೂರದ ಪೆಸಿಫಿಕ್ ಸಾಗರದಿಂದ ಅಡೆತಡೆಯಿಲ್ಲದೆ ನುಗ್ಗಿ ಬರೋ ಗಾಳಿ ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಕ್ಕೆ ನೂಕು ಬಲ ಕೊಡುತ್ತೆ. ಭಾರತದ 3 ಕಡೆ ಸಮುದ್ರಗಳಿರೋದ್ರಿಂದ ಸಮುದ್ರದ ಮೇಲಿನ ಪ್ರಬಲ ಗಾಳಿ ಆಂಧ್ರ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳತ್ತ ತಿರುಗುತ್ತೆ. ಹಿಂಗಾಗೇನೆ ಈ 3 ರಾಜ್ಯಗಳು ಪ್ರತಿ ವರ್ಷ ಚಂಡಮಾರುತಗಳ ದಾಳಿಗೆ ತತ್ತರಿಸಿ ಹೋಗ್ತಾ ಇರೋದು. ಇನ್ನು ವರ್ಷವಿಡೀ ಸಾಮಾನ್ಯವಾಗಿ ಬಂಗಾಳ ಕೊಲ್ಲಿ ನೀರಿನ ಉಷ್ಣತೆ 24ರಿಂದ 27 ಡಿಗ್ರಿ ಸೆಲ್ಸಿಯಸ್ನಷ್ಟಿರುತ್ತೆ. ಹಿಂಗಾಗಿ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹೆಚ್ಚು, ಚಂಡಮಾರುತಗಳ ತೀವ್ರತೆಯೂ ಅಧಿಕ ಅಂತಾನೆ ಹೇಳಬಹುದು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ ಅಂದ್ರೆ ಅದರ ನೇರ ಪರಿಣಾಮ ಕರ್ನಾಟಕದ ಮೇಲೆ ಬೀರದೇ ಇದ್ರೂ ಸೈಡ್ ಎಫೆಕ್ಟ್ ಅಂತೂ ಇದ್ದೇ ಇರುತ್ತೆ. ಹೀಗಾಗಿ ಗುಲಾಬ್ ಚಂಡಮಾರುತದಿಂದಾಗಿ ಕರ್ನಾಟಕದ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಸೆಪ್ಟೆಂಬರ್ 28ರವರೆಗೆ ಮಳೆಯಾಗುವ ಸಾಧ್ಯತೆ ಇದೆ. ಭಾನುವಾರದಿಂದ 2 ದಿನಗಳ ಕಾಲ ಕರಾವಳಿ ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮಾತ್ರವಲ್ಲದೆ ಬಾಗಲಕೋಟೆ, ಹಾವೇರಿ, ಕೊಪ್ಪಳ, ಕಲಬುರಗಿ, ರಾಯಚೂರು, ಯಾದಗಿರಿ, ಧಾರವಾಡ ಜಿಲ್ಲೆಯಲ್ಲೂ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ.
ಅದೇನೇ ಇರಲಿ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಮತ್ತು ಆಂಧ್ರಕ್ಕೆ ಎಂಟ್ರಿ ಕೊಡೋ ಗುಲಾಬ್ ಚಂಡಮಾರುತ ಸುಮಾರು 72 ಗಂಟೆಗಳ ಕಾಲ ರುದ್ರ ನರ್ತನ ತೋರಲಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಅಲ್ಲಿನ ಸರ್ಕಾರಗಳು ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿವೆ. ಆದರೂ ಚಂಡಮಾರುತ ಮತ್ತಷ್ಟು ಬಿರುಸು ಪಡ್ಕೊಂಡ್ರೆ ಏನೆಲ್ಲ ಅನಾಹುತಗಳು ಸಂಭವಿಸುತ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ, ಗುಲಾಬ್ ಸೈತಾನ ಅದ್ ಹೇಗೆ ಆತಂಕವನ್ನ ಹುಟ್ಟುಹಾಕ್ತಿದ್ದಾನೆ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.